ಪ್ರವಾಸ ಪ್ರಿಯರಿಗೆ ಟ್ರೆಕ್ಕಿಂಗ್ ಅಂದರೆ ಅದೇನೂ ಇಷ್ಟ. ಅದೆಷ್ಟೇ ಜಾಗಕ್ಕೆ ಸುತ್ತಾಡಿದ್ರೂ ಒಮ್ಮೆ ಆದರೂ ಟ್ರೆಕ್ಕಿಂಗ್ಗೆ ಹೋಗಬೇಕು ಅಂತ ಮನದಲ್ಲಿ ಆಸೆ ಹೊತ್ತು ಕಾಯ್ತಿರ್ತಾರೆ. ಅಂತಹವರು ನಮ್ಮ ರಾಜ್ಯದಲ್ಲಿರುವ ಈ ಫೇಮಸ್ ಚಾರಣ ಜಾಗಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಕೆಮ್ಮಣ್ಣುಗುಂಡಿ. ಕರ್ನಾಟಕದ ಕೆಮ್ಮಣ್ಣುಗುಂಡಿ ಪಶ್ಚಿಮ ಘಟ್ಟಗಳ ಅದ್ಭುತವಾದ ಲೋಕ. ಕೆಮ್ಮಣ್ಣುಗುಂಡಿಯ ಝಡ್ ಪಾಯಿಂಟ್ಗೆ 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಅನ್ನು ನೀವು ಆನಂದಿಸಬಹುದು. ಆಳವಾದ ಕಣಿವೆಗಳು, ಕಡಿದಾದ ಬೆಟ್ಟಗಳಿಂದ ಸುತ್ತುವರೆದಿರುವ ಅದ್ಭುತವಾದ ನೋಟವು ಚಾರಣಿಗರಿಗೆ ಬಲು ಇಷ್ಟ ಆಗುತ್ತೆ. ಸಮುದ್ರ ಮಟ್ಟದಿಂದ ಸುಮಾರು 1500 ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿರುವ ಚಾರಣ ತಾಣ ಕೆಮ್ಮಣ್ಣುಗುಂಡಿ. ಬಾಬಾ ಬುಡನ್ಗಿರಿ. ಕರ್ನಾಟಕದ ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರಿನಲ್ಲಿರುವ ಟ್ರೆಕ್ಕಿಂಗ್ ತಾಣ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ನೆಲೆಗೊಂಡಿರುವ ಈ ಜಾಗ ಕರ್ನಾಟಕದ ಮಂದಿಯ ಫೇವರಿಟ್ ಟ್ರೆಕ್ಕಿಂಗ್ ತಾಣಗಳಲ್ಲಿ ಒಂದು. ಈ ಜಾಗ ಕೂಡ ಇದನ್ನ ದತ್ತಗಿರಿ ಎಂದೇ ಕರೆಯುತ್ತಾರೆ. ಕುದುರೆಮುಖ. ಇದು ಚಾರಣಿಗರ ಪಾಲಿನ ಸ್ವರ್ಗ. ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಕುದುರೆಮುಖದ ಶಿಖರವು ಸಮುದ್ರ ಮಟ್ಟದಿಂದ ಸುಮಾರು 1894 ಮೀಟರ್ ಎತ್ತರದಲ್ಲಿದೆ. ಅರೇಬಿಯನ್ ಸಮುದ್ರದ ಸೊಬಗು ಮೋಡಿ ಮಾಡುತ್ತೆ. ಕುದುರೆಮುಖ ಶಿಖರದಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಕೂಡ ಇದೆ. ಇಲ್ಲಿ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದ್ದು ಅದನ್ನು ನೀವು ನೋಡಬಹುದು. ರಾಮದೇವರ ಬೆಟ್ಟ. ರಾಮನಗರ ಸಿಟಿಯಲ್ಲಿಯೇ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವ ರಾಮದೇವರ ಬೆಟ್ಟ ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ರಾಮ ವನವಾಸದ ಸಂದರ್ಭದಲ್ಲಿ ಸೀತಾಮಾತೆಯ ಜೊತೆಯಲ್ಲಿ ಇಲ್ಲಿ ನೆಲೆಸಿದ್ದರು ಎಂದು ಹೇಳಲಾಗುತ್ತದೆ. ಒಂದು ದಿನದ ಪ್ರವಾಸಕ್ಕೆ ಈ ತಾಣ ಬಲು ಸೂಕ್ತವಾದ ಜಾಗವಾಗಿದೆ. ಟ್ರೆಕ್ಕಿಂಗ್ ಮಾಡುವವರು ಬಂಡೆಗಳ ಮೇಲೆ ಹತ್ತಿ ಟ್ರೆಕ್ಕಿಂಗ್ ಮಾಡಬಹುದು. ಗಡಾಯಿಕಲ್ಲು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಮುಖ ಆಕರ್ಷಣೆ ಗಡಾಯಿಕಲ್ಲು. ಚಾರಣ ಪ್ರಿಯರಿಗಂತೂ ಅಚ್ಚುಮೆಚ್ಚಿನ ತಾಣ. ಸ್ಥಳೀಯರು ಜಮಲಾಬಾದ್ ಕೋಟೆ ಎಂದು ಕರೆಯುತ್ತಾರೆ. 1200 ಅಡಿ ಎತ್ತರದಲ್ಲಿರುವ ಈ ಗಡಾಯಿಕಲ್ಲು ಏಕಶಿಲಾ ಪರ್ವತವಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 1788 ಅಡಿ ಎತ್ತರದಲ್ಲಿರುವ ಗಡಾಯಿಕಲ್ಲಿನ ನರಸಿಂಹಗಡ ಕೋಟೆ ನೋಡಬೇಕೆಂದರೆ ಬರೋಬ್ಬರಿ 2800 ಮೆಟ್ಟಿಲುಗಳನ್ನು ಹತ್ತಬೇಕು. ಮೆಟ್ಟಿಲುಗಳನ್ನು ಹತ್ತಿ ಹೋಗುವುದೇ ಒಂದು ಸಾಹಸ. ಸ್ಕಂದಗಿರಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಇದೆ. ಸ್ಕಂದಗಿರಿ ಬೆಟ್ಟ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿದ್ದು ಸಮುದ್ರ ಮಟ್ಟದಿಂದ 1350 ಮೀಟರ್ಗಳ ಎತ್ತರದಲ್ಲಿದೆ. ಬೆಂಗಳೂರಿನಿಂದ ಕೇವಲ 65 ಕಿಲೋಮೀಟರ್ ದೂರದಲ್ಲಿದೆ. ಕೊಡಚಾದ್ರಿ. ಕರ್ನಾಟಕದ ಜನಪ್ರಿಯ ಟ್ರೆಕ್ಕಿಂಗ್ ಸ್ಥಳಗಳಲ್ಲಿ ಕೊಡಚಾದ್ರಿ ಮರೆಯುವಂತಿಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ನೆಲೆಸಿರುವ ಈ ಕೊಡಚಾದ್ರಿ ಸಮುದ್ರ ಮಟ್ಟದಿಂದ ಸುಮಾರು 4411 ಅಡಿ ಎತ್ತರದಲ್ಲಿದೆ. ಚಾರಣದ ಹಾದಿಯಲ್ಲಿ ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯವಿದೆ. ಮುಳ್ಳಯ್ಯನಗಿರಿ. ಸಮುದ್ರ ಮಟ್ಟದಿಂದ 1930 ಮೀಟರ್ ಎತ್ತರದಲ್ಲಿರುವ ಮುಳ್ಳಯ್ಯನಗಿರಿಯ ಟ್ರೆಕ್ಕಿಂಗ್ ಮಾಡುವುದು ರೋಮಾಂಚಕವಾದ ಅನುಭವವನ್ನು ಉಂಟುಮಾಡುತ್ತದೆ. ಚಿಕ್ಕಮಗಳೂರಿನಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿರುವ ಈ ಅದ್ಭುತವಾದ ಪರ್ವತದ ಟ್ರೆಕ್ಕಿಂಗ್ ಚಾರಣಿಗರನ್ನು ಚಿರಸ್ಮರಣೀಯ ಅನುಭವವನ್ನು ಉಂಟುಮಾಡುತ್ತದೆ. ಸಾವನದುರ್ಗ ಬೆಟ್ಟ. ಸಾವನದುರ್ಗ ಬೆಟ್ಟಗಳ ನಡುವೆ ಟ್ರೆಕ್ಕಿಂಗ್ನ ಅನುಭವ ಹಿತವಾಗಿರುತ್ತದೆ. ಇದು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ನಿಮಗೆ ತಿಳಿದಿರಲಿ, ಇಡೀ ಏಷ್ಯಾದ ಅತಿದೊಡ್ಡ ಏಕಶಿಲೆಯ ಬೆಟ್ಟಗಳಲ್ಲಿ ಸಾವನದುರ್ಗ ಬೆಟ್ಟವು ಒಂದಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 1226 ಮೀಟರ್ ಎತ್ತರದಲ್ಲಿರುವ ಈ ಅದ್ಭುತ ಬೆಟ್ಟವು ಕಡಿದಾದ ಇಳಿಜಾರನ್ನು ಹೊಂದಿದೆ. ಕುಮಾರ ಪರ್ವತ. ಸಮುದ್ರ ಮಟ್ಟದಿಂದ 1712 ಮೀಟರ್ ಎತ್ತರದಲ್ಲಿರುವ ಈ ಪರ್ವತ ಸುಬ್ರಹ್ಮಣ್ಯ ದೇವಸ್ಥಾನದಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಡಗಿನ ಗಡಿಯಲ್ಲಿದೆ. ಸುಬ್ರಹ್ಮಣ್ಯದಿಂದ ಹೊರಟರೆ 4 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ದಟ್ಟವಾದ ಅರಣ್ಯ ಸಿಗುತ್ತೆ. ಪುಷ್ಪಗಿರಿ ಚಾರಣ ಎಂದೂ ಕರೆಯಲ್ಪಡುವ ಕುಮಾರ ಪರ್ವತ ಚಾರಣದಲ್ಲಿ ತಳಹಂತದಿಂದ ಶಿಖರದವರೆಗೆ ಒಟ್ಟು 25 ರಿಂದ 28 ಕಿಲೋಮೀಟರ್ ನಡೆಯಬೇಕಾಗುತ್ತೆ ಮತ್ತು ಸಾಮಾನ್ಯವಾಗಿ 2 ದಿನಗಳ ಅವಧಿಯಲ್ಲಿ ಇದು ಪೂರ್ಣಗೊಳ್ಳುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.